ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 2025ನೇ ಸಾಲಿನ ಫಲಪುಷ್ಪ ಪ್ರದರ್ಶನಕ್ಕೆ ಇದೀಗ ಅದ್ದೂರಿಯಾಗಿ ಆರಂಭ ಸಿಕ್ಕಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಕೆಳದಿಯ ಕೋಟೆ ಏನಿದೆ ಆ ಒಂದು ಕೋಟೆಯ ಮಾದರಿ ಅರಳು ನಿಂತಿದೆ. ಸದ್ಯ ಈ ಬಾರಿಯ ಒಂದು ಸಸ್ಯಕಾಶಿಯಲ್ಲಿ ನಡೀತಾ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನು ಸಂಗೊಳ್ಳಿ ರಾಯಣ್ಣ ಹಾಗೆ ರಾಣಿ ಚೆನ್ನಮ್ಮ ಅವರಿಗೆ ಅರ್ಪಣೆಯನ್ನು ಮಾಡಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ಕೆಳದಿಯ ಕೋಟೆಯ ವಿನ್ಯಾಸವನ್ನು ಹೂಗಳಿಂದಲೇ ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 30 ಅಡಿ ಸುತ್ತಳತೆ ಆಗಿರ್ತಕ್ಕಂಥ ಈ ಒಂದು 18 ಅಡಿ ಎತ್ತರದ ಒಂದು ಕೋಟೆಯ ಪ್ರತಿಕೃತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕೋಟೆಗೆ ಸುಮಾರು 1.75 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ಇಲ್ಲಿ ಬಳಕೆ ಮಾಡಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ ಅಂದರೆ ಗಾಜಿನ ಮನೆ ಏನಿದೆ ಇದರ ಒಳಭಾಗದಲ್ಲಿ ಸುತ್ತವೂ ಕೂಡ ಭಿನ್ನ ವಿಭಿನ್ನವಾದ ಹೂಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಾಧನೆ ಆದಿ ಏನಿತ್ತು ಅದನ್ನು ಬಿತ್ತರಿಸುವಂತಹ ಒಂದಷ್ಟು ಚಿತ್ರಗಳನ್ನ ಕೂಡ ಮಾಹಿತಿಯನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂತ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಜೊತೆಗೆ ಅದರ ಕೆಳಭಾಗದಲ್ಲಿ ಬೇರೆ ಬೇರೆ ಮಾದರಿಯ ಸೇವಂತಿಗೆ ಹೂಗಳು ಹಾಗೆ ವಿವಿಧ ಅಲಂಕಾರಿಕ ಹೂಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಈ ಒಂದು ಫ್ಲವರ್ ಶೋನಲ್ಲಿ ಬಳಕೆ ಮಾಡಲಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಒಂದು ಜಾತಿಯ ಒಂದು ತಳಿಗಳೇನಿದೆ ಆ ಒಂದು ಹೂಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಇದು ಕಿತ್ತೂರು ಸಂಸ್ಥಾನದ ರಾಜಗುರು ಏನಿದ್ರು ಪ್ರಭು ಸ್ವಾಮಿಗಳು ಅವರ ಒಂದು ಪ್ರತಿಮೆಯನ್ನು ಕೂಡ ಇಲ್ಲಿ ಅನಾವರಣ ಮಾಡಿರುವಂಥದ್ದು. ಅಂದರೆ ಈ ಬಾರಿಯ ಥೀಮ್ ಏನಿದೆ ಇದು ಕಿತ್ತೂರು ಸಂಸ್ಥಾನ ಹಾಗೆ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಜೀವನ ಸಾಧನೆಯ ಬಗ್ಗೆ ಇರೋದ್ರಿಂದ ಅವರ ಪ್ರತಿಕೃತಿಗಳನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದಾರೆ, ಇದು ಸಂಗೊಳ್ಳಿ ರಾಯಣ್ಣ ಅವರ ಒಂದು ಪ್ರತಿಮೆಯನ್ನು ಅಂದರೆ ಕುದುರೆ ಮೇಲೆ ಕುಳಿತಿರುವಂಥ ಒಂದು ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೊತೆಗೆ ಒಂದು ಜೈಲಿನಲ್ಲಿ ಏನು ಗಲ್ಲಿಗೇರಿಸುವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸ್ಥಿತಿ ಇತ್ತು, ಜೊತೆಗೆ ಸಾರ್ವಜನಿಕವಾಗಿ ಸಂಗೊಳ್ಳಿ ರಾಯಣ್ಣ ಅವರನ್ನು ಗಲ್ಲಿಗೇರಿಸಿದಂಥ ಸಂದರ್ಭ ಏನಿತ್ತು ಅದನ್ನು ಕೂಡ ಇಲ್ಲಿ ಒಂದು ರೀತಿ ಚಿತ್ರದ ಮಾದರಿಯಲ್ಲಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಅದರ ಸುತ್ತಮುತ್ತ ಕೂಡ ಸಾಕಷ್ಟು ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಜಾಗದಲ್ಲಿ ಸಾರ್ವಜನಿಕವಾಗಿ ನಂದಗಡದಲ್ಲಿ ಏನು ಗಲ್ಲಿಗೇರಿಸುವ ಕೆಲಸ ಆಯಿತು ಆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಅಳವಡಿಕೆಯನ್ನು ಮಾಡಿರುವಂಥದ್ದು. ಜೊತೆಗೆ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಒಂದು ವಿವಿಧ ಬಗೆಯ ಹೂಗಳನ್ನು ಕೂಡ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಹೂಗಳೇನಿತ್ತು ಆ ಒಂದು ಹೂಗಳನ್ನು ಅಲಂಕಾರಕ್ಕೆ ಇಲ್ಲಿ ಬಳಸಿರುವಂಥದ್ದು. ಹಸಿರು, ಬಿಳಿ ಹಾಗೆ ಪಿಂಕ್ ವರ್ಣದ ಡಚ್ ಗುಲಾಬಿ ಹೂಗಳು ಹಾಗೆ ಬೇರೆ ಬೇರೆ ತಳಿಗಳಾದಂಥ ಹೈಬ್ರಿಡ್ ಸೇವಂತಿಗೆ ಹೂಗಳು, ಕೋಲ್ಕತ್ತಾ ಸೇವಂತಿಗೆ ಹೂವು ಸೇರಿದಂತೆ ಬೇರೆ ಬೇರೆ ಹೂಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಟ್ಟು 150 ಜನ ಪರಿಣಿತ ಕಲಾಕಾರರು ಏನಿದ್ದಾರೆ ಅವರ ಒಂದು ಕೈಚಳಕದಿಂದ ಈ ಒಂದು ಫ್ಲವರ್ ಶೋ ಈಗ ಅರಳಿ ನಿಂತಿರುವಂಥದ್ದು. ಸದ್ಯ ಈಗೇನು ಗಮನಿಸ್ತಾ ಇದ್ದೀರಾ, ಇದು ಕಿತ್ತೂರು ರಾಣಿ ಚೆನ್ನಮ್ಮ ಐಕ್ಯ ಆದಂಥ ಸ್ಥಳ ಏನಿದೆ ಅಂದರೆ ಬೈಲಹೊಂಗಲದ ಆ ಒಂದು ಜೈಲಿನ ಐಕ್ಯ ಸ್ಥಳ ಏನಿದೆ ಆ ಒಂದು ಜಾಗವನ್ನು ಇಲ್ಲಿ ಹೂವಿನ ಮೂಲಕ ಒಂದು ಪ್ರತಿನಿಧಿಸುವ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ಆ ಸೇವಂತಿಗೆ ಹೂಗಳನ್ನು ಬಳಸಿ ಸುಂದರವಾದ ಒಂದು ಐಕ್ಯ ಮಂಟಪವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ಈ ಒಂದು ಜಾಗದಲ್ಲಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಐಕ್ಯ ಆದರೂ ಆ ಒಂದು ಜಾಗದ ಆ ಒಂದು ಪ್ರತಿಕೃತಿಯನ್ನು ಕೂಡ ಇಲ್ಲಿ ಈಗಾಗಲೇ ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ಇದರ ಜೊತೆಯಲ್ಲಿ ಈಗ ಏನು ಹೂಗಳನ್ನು ಬಳಕೆ ಮಾಡಿ ಒಂದು ಸುಂದರವಾದ ಕಲಾಕೃತಿಯನ್ನು ನಿರ್ಮಾಣ ಮಾಡಿರೋದು ಸದ್ಯ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಇನ್ನು ಮೊದಲ ದಿನದ ಫ್ಲವರ್ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಆಗಮಿಸಿ ಇಲ್ಲಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ತಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ರೆ ಸಾಕಷ್ಟು ಜನರು ಈಗಾಗಲೇ ಬಂದು ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಾಜಿನ ಮನೆಯಲ್ಲಿ ಯಾರೆಲ್ಲ ಒಂದು ವೀರ ವನಿತೆಯರಿದ್ರು ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲ ಒಂದು ಹೋರಾಟವನ್ನು ಮಾಡಿದ್ರು ಅಂತಹ ಸಾಕಷ್ಟು ಮಹಿಳೆಯರ ಒಂದು ಪ್ರತಿಮೆಗಳನ್ನು ಕೂಡ ಇಲ್ಲಿ ಅನಾವರಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಏನಿದೆ ಇದು ಇಂದಿನಿಂದ ಆಗಸ್ಟ್ 18ನೇ ತಾರೀಕಿನ ತನಕ ನಡೀತಾ ಇರುತ್ತೆ. ಜೊತೆಗೆ ಬೆಳಗಿನ ಜಾವದಿಂದ ಸಂಜೆ ತನಕ ಒಂದು ವೀಕ್ಷಣೆಗೆ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಜೊತೆಗೆ ಈ ಒಂದು ಟಿಕೆಟ್ ದರವನ್ನು ಗಮನಿಸೋದಾದರೆ ವಯಸ್ಕರಿಗೆ ಪ್ರತಿದಿನ 50 ರೂಪಾಯಿನ ಟಿಕೆಟನ್ನು ಒಂದು ನಿಗದಿಯನ್ನು ಮಾಡಿದ್ದಾರೆ, ಮಕ್ಕಳಿಗೆ 30 ರೂಪಾಯಿಯನ್ನು ನಿಗದಿ ಮಾಡಿರುವಂಥದ್ದು. ಜೊತೆಗೆ ವೀಕೆಂಡ್ ಸಂದರ್ಭ ಏನಿದೆ ಆ ಒಂದು ವೀಕೆಂಡ್ಗಳಲ್ಲಿ 100 ರೂಪಾಯಿಯನ್ನು ಟಿಕೆಟ್ಗೆ ನಿಗದಿಯನ್ನು
ಆಯ್ಕೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಜಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಸ್ಯಕಾಸಿಯ ಒಳಭಾಗದಲ್ಲಿ ಹೂವಿನ ಲೋಕವನ್ನೇ ಅನಾವರಣ ಮಾಡಿರುವಂಥದ್ದು. ಜೊತೆಗೆ ಈ ಹೂಗಳನ್ನು ಅಲ್ಲದೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಸಾಧನೆಗಳೇನಿತ್ತು, ಅವರ ಜೀವನ ಹೇಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನಾಮಫಲಕಗಳು ಹಾಗೆ ಮಾಹಿತಿ ಫಲಕಗಳ ಮೂಲಕ ಅನಾವರಣ ಮಾಡಿದರೆ. ಒಟ್ಟಾರೆಯಾಗಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಆಯೋಜಿಸಿರುವಂತಹ ಈ ಒಂದು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಇಂದಿನಿಂದ ಆರಂಭವಾಗಿದ್ದು ಇವತ್ತು ಕೂಡ ಕಲೆಗಟ್ಟಿರುವಂಥದ್ದು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.